ನನ್ನ ಯೋಗ್ಯತಾನುಸಾರ ಏನಾದ್ರೂ ಲೋಪದೋಷ ಇದ್ದಲ್ಲಿ ಎಲ್ರೂ ಕ್ಷಮಿಸ್ಬೇಕಂತ ವೈಷ್ಣವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಆಪಾದಮೌಳಿ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ತುಷ್ಯಂತಿಶ್ಚ ಮನೋರಥಾಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಳೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಿತ್ಯಾನಂದ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರ್ಯ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶದ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ಬೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ರಿಗೂ ದಂಡೋತ್ ಪ್ರಣಾಮ್. ಇವತ್ತು ಶ್ರೀವಲ್ಲಿ ಪುತ್ತೂರಿನಲ್ಲಿರುವಂತಹ ನಮ್ಮ ಅಂಡಾಳನಾಚಾರ್ಯವರು ದಕ್ಷಿಣ ಭಾರತದ ರಾಧಾರಾಣಿ ಅಂತ ಕರೆಯಲ್ಪಡ್ತಾರೆ. ಮಹಾನ್ ಭಕ್ತರ ಸಾಲಿಗೆ ಸೇರಿದವರು. ಶ್ರೀಮತಿ ರಾಧಾರಾಣಿಯ ಭಾವವು ಕೂಡ ಅವರಲ್ಲಿ ಇದೆ. ಶ್ರೀವಲ್ಲಿ ಪುತ್ತೂರಿನಲ್ಲಿ ಅನೇಕ ಲೀಲೆಗಳನ್ನ ಮಾಡಿದವರು ಹಾಗೂ ಅಲ್ಲಿ ಅಯ್ಯರ್ಪಾಡಿಯ ಎಲ್ಲಾ ಮನೆಗಳಿಗೆ ಹೋಗಿ ಬೆಳಿಗ್ಗೆ ಆ ಭಗವಂತನ ದಿವ್ಯ ದರ್ಶನವನ್ನ ಮಾಡ್ಲಿಕ್ಕೆ ಎಲ್ಲ ಗೋಪಿಯರನ್ನ ಎಬ್ಬಿಸ್ತಾರೆ. ಈಗ ಒಂದು ಮನೆಗೆ ಬಂದು 9ನೇ ಪಾಸುರಂನಲ್ಲಿ ಒಂದು ಗೆಳತಿಯನ್ನ ಎಬ್ಬಿಸುವ ಒಂದು ಸನ್ನಿವೇಶ. ತಮಿಳಲ್ಲಿದೆ, ಉಚ್ಚಾರ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕ್ಷಮೆ ಇರಲಿ. ತೋಮಣಿ ಮಾಡತ್ತು ಚುಟ್ರುಂ ವಿಳಕ್ಕೆರಿಯ ಧೂಪಂ ಕಮಳತ್ವಯಿಲ್ ಅಣ್ಣಮೇಲ್ ಕಣ್ಣ ಒಳುರುಂ மாமன் மகளே மணிக்கதவம் தாழ்த்திருவாய் மாமிர் அவளை எழுப்பிரோ உன்மகள் தான் உமையோ அன்றிச்சுவிடோ ஆனந்தலோ ஏமெ பெருந்தொயில் மந்திர பட்டாளோ மாமயன் மாதவன் வைகுண்டன் என்றேன்றோ நாமம் பலவும் ನವಿ ನೋಲೋರೆಂಬಾವಾಯ್. ಇದನ್ನ ಕನ್ನಡದಲ್ಲಿ ಹೇಳಬೇಕಾದ್ರೆ, ಶುದ್ಧ ರತ್ನ ಖಚಿತ ಸುತ್ತಲೂ ದೀಪಗಳನ್ನು ಹೊಂದಿರುವ ಕೋಣೆಯಲ್ಲಿ ಧೂಪ ಸುಗಂಧದ ನಡುವೆ ಮೆತ್ತನೆಯ ಹಾಸಿಗೆಯಲ್ಲಿ ಮರಗಿರುವ ಮಾವನ ಮಗಳೇ, ಮಣಿಖಚಿತ ಬಾಗಿಲಿನ ಚಿಲಕವನ್ನು ತೆಗೆ. ಮಾಮಿ, ನಿಮ್ಮ ಮಗಳು ಮೂಕಿಯೇ, ಕಿವುಡಿಯೇ, ಸೋಮಾರಿಯೋ? ಮೈಮೆರೆದು ನಿದ್ರಿಸಲು ಯಾರಾದರೂ ಮಂತ್ರಿಸಿದ್ದಾರೆಯೇ? ಮಾಮಿ, ನಿಮ್ಮ ಮಗಳನ್ನು ಎಬ್ಬಿಸಿ. ಮಾಧವನು ಆದ ವೈಕುಂಠ ಪತಿಯ ನಾಮಸ್ಮರಣೆ ಮಾಡಿದರೆ ನಮ್ಮ ವ್ರತವು ಸುಗಮವಾಗುವುದು ಎಂದು ಅಂಡಾಳನಾಚಾರ್ಯ ಅವರು ಹೇಳ್ತಾರೆ. ನಾವು ನಿದ್ರೆಯಲ್ಲಿದ್ದೇವೆ ಗಾಢವಾಗಿ. ಭವಕ್ಕೆ ಏನ್ ಆಗಮಿಸಿದ್ದೇವೆ, ತಾಯಿಯ ಗರ್ಭದಿಂದಲೇ ಪ್ರಾರಂಭ. ನಿದ್ರೆ. ಆ ನಿದ್ರೆಯನ್ನ ನಮ್ಮ ಇಂದ್ರಿಯಗಳ, ವಿಶೇಷವಾಗಿ ಮನುಷ್ಯನಿಗೆ ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ನಿದ್ರೆಯನ್ನ ಅಷ್ಟು ಸುಲಭವಾಗಿ ನಿಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನ ದಿವ್ಯ ದರ್ಶನವನ್ನ, ಅವನ ನಾಮಸ್ಮರಣೆಯನ್ನ ಮಾಡಿದ್ರೆ ಎಷ್ಟು ಸಾತ್ವಿಕ ಭಕ್ತಿಯ ಮಟ್ಟ ಹೆಚ್ಚಿಸ್ತದೆ ಅಂತ ಹೇಳಿದ್ರೆ ಅದಕ್ಕೆ ಪರಿಯೇ ಇಲ್ಲ. ಹಾಗಾಗಿ ಈ ವಿಶೇಷವಾಗಿ ಈ ಮಾಸದಲ್ಲಿ ಅವರ ಗೆಳತಿಯರನ್ನೆಲ್ಲ ಎಬ್ಬಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಆ ಮಾಧವ ವೈಕುಂಠಪತಿಯ ನಾಮಸ್ಮರಣೆಯಿಂದ ನಮ್ಮ ವ್ರತ ಸುಗಮವಾಗ್ತದೆ. ಅದಕ್ಕೆ ದಾಸ ಹೇಳ್ತಾರೆ, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಪತಿಯ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ. ಆ ಭಗವಂತನ ಸೇವೆಗೆ, ಭಗವಂತನಿಗೋಸ್ಕರ ಮಾಡುವಂತಹದ್ದು ನಿಜವಾಗಿ ಪೂರ್ಣತೆಯನ್ನ ಪಡೆದುಕೊಳ್ಳುತ್ತದೆ. ಅದು ಅರ್ಥಗರ್ಭಿತ. ಉಳಿದದ್ದು ಇಲ್ಲ ಅಂತಲ್ಲ, ಸುಳ್ಳು ಅನ್ಲಿಕ್ಕೆ ಆಗುದಿಲ್ಲ, ಉಳಿದಿದ್ದೆಲ್ಲ ಇದೆ, ಆದ್ರೆ ಅದು ಶಾಶ್ವತವಾದದ್ದಲ್ಲ. ಆ ಭಗವತ್ ಭಕ್ತಿ, ಭಗವಂತನಿಗೆ ಅರ್ಪಣೆ ಮಾಡುವಂತಹ ಒಂದು, ಭಗವಂತನಲ್ಲಿ ಅನುಸಂಧಾನ ಮಾಡುವಂತಹ ಕ್ರಿಯೆ ಇದೆ, ಅದು ನಿಜವಾದದ್ದು. ಅದು ನಮ್ಮನ್ನ ಪರಮ ವಿಜಯದಡೆಗೆ ಕೊಂಡು ಹೋಗ್ತದೆ. ಇಲ್ಲಿಯೂ ಕೂಡ ನಮ್ಮ ವ್ರತವು ಸುಗಮವಾಗುವುದು, ಆ ವ್ರತ ಪೂರ್ಣವಾಗ್ತದೆ. ಅದಕ್ಕೆ ಪ್ರತಿಯೊಂದು ಕಾರ್ಯಾದಿಗಳಲ್ಲೂ, ಹಾಗಾಗಿ ನಾವು ಕರ್ಮಕಾಂಡ ಮಾಡಿದ್ರು ಕೂಡ, ಯಾವುದೇ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡಿದ್ರು ಕೂಡ
ಕೊನೆಯಲ್ಲಿ ಬ್ರಹ್ಮಾರ್ಪಣೆಯನ್ನ ಬಿಡ್ತೇವೆ. ಬ್ರಹ್ಮಾರ್ಪಣವನ್ನ ಬಿಡುವಂತಹ ಉದ್ದೇಶವೇನು? ಪರಬ್ರಹ್ಮನಾಗಿರುವಂತಹ ಕೃಷ್ಣನಿಗೆ ಅರ್ಪಣೆ ಮಾಡುವಂತಹದ್ದು. ಆ ಬ್ರಹ್ಮಾರ್ಪಣದಲ್ಲಿ ತುಳಸಿ ದಳವನ್ನು ಹಿಡಿದುಕೊಂಡು, ದಕ್ಷಿಣೆಯನ್ನು ಹಿಡಿದುಕೊಂಡು ಜಲದೊಂದಿಗೆ ಅದನ್ನ ಆ ಭಗವಂತನ ಪಾದಕ್ಕೆ ಕೃಷ್ಣಾರ್ಪಣ ಅಂತ ಹೇಳಿ ನಾವು ಒಪ್ಪಿಸ್ತೇವೆ. ಹಾಗಾಗಿ ನಮ್ಮ ಜೀವನದ ಎಲ್ಲ ಆಗು ಹೋಗುಗಳನ್ನ ಆ ಭಗವಂತನ ಚರಣಾರವಿಂದಗಳಿಗೆ ಅರ್ಪಣೆ ಮಾಡಬೇಕು. ಅವನಿದ್ರೆ ಮಾತ್ರ ಎಲ್ಲ ಸಂಪೂರ್ಣವಾಗಿ ಇರ್ತದೆ. ಅವನು ಇಲ್ಲ ಅಂತ ಹೇಳಿದ್ರೆ ಯಾವುದು ಇಲ್ಲ ಅನ್ನುವಂಥದ್ದು. ಹಾಗೆ ಭಗವದ್ಗೀತೆಯಲ್ಲೂ ಕೂಡ 18ನೆಯ ಚಾಪ್ಟರ್ ಅಲ್ಲಿ 78ನೇ ಶ್ಲೋಕವನ್ನ ಈ ಒಂದು 9ನೇ ಪಾಶುರಾಮ್ಗೆ ಸಂಬಂಧಪಟ್ಟಿದ್ದು. ಸೊ ತುಂಬಾ ಚೆನ್ನಾಗಿದೆ ಅದು ಶ್ಲೋಕ. ಯಾಕಂತ ಹೇಳಿದ್ರೆ 18ನೇ ಅಧ್ಯಾಯದ ಕೊನೆಯ ಶ್ಲೋಕ ಭಗವದ್ಗೀತೆ, ಶ್ರೀಮದ್ ಭಗವದ್ಗೀತೆಯ ಕೊನೆಯ ಶ್ಲೋಕ ಇದು. ಇದರಲ್ಲಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ಹೇಳಿದ್ರೆ ಈ ಶ್ಲೋಕವನ್ನು ನಾನು ಹೇಳ್ತೇನೆ. ಯತ್ರ ಯೋಗೇಶ್ವರ ಕೃಷ್ಣೋತ್ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿರ್ದುವಾ ನೀತಿರ್ಮತಿರ್ಮಮ. ಯೋಗೀಶ್ವರನಾದ ಕೃಷ್ಣನು ಎಲ್ಲಿ ಇರುವನು ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನು ಅಲ್ಲಿ ನಿಶ್ಚಯವಾಗಿ ಸಿರಿ ಹಾಗೂ ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳನ್ನು ಎಲ್ಲಿ ಕೃಷ್ಣನಿರ್ತಾನೆ ಹಾಗೆ ಅರ್ಜುನನಿರ್ತಾನೆ ಅಲ್ಲಿ ನಿಶ್ಚಯವಾಗಿಯೂ ಸಿರಿ ಅಂತ ಹೇಳಿದ್ರೆ ಪ್ರಾಸ್ಪರಿಟಿ, ಸಂಪತ್ತು ಮತ್ತು ವಿಜಯಲಕ್ಷ್ಮಿ ಅಲ್ಲಿ ಇರ್ತಾಳಂತೆ. ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತದೆ. ಮತ್ತೆ ನೀತಿ ಇರ್ತದೆ, ಅಸಾಧಾರಣವಾದಂತ ಶಕ್ತಿ. ಯಾಕಂತ ಹೇಳಿದ್ರೆ ಭಗವಂತನೇ ಇದ್ಮೇಲೆ ಅವನೇ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಅವನೇ ಸಂಪೂರ್ಣ. ಅವನಿದ್ಮೇಲೆ ಅದು ಸಂಪೂರ್ಣವಾಗ್ಲೇಬೇಕು. ಹಾಗಾಗಿ ಅಲ್ಲಿ ಸಂಜಯ ಹೇಳುವಂತಹ ಮಾತು, ಆ ಭಗವಂತ ಎಲ್ಲಿ ಇರ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ. ಹಾಗಾಗಿ ಆ ಭಗವಂತನಿದ್ದಲ್ಲಿ ಅಲ್ಲಿ ಇರುತ್ತದೆ ಆ ವಿಜಯ ಲಕ್ಷ್ಮಿಯು, ಸಿರಿಯು ಇರ್ತದೆ ಅಂತ ನನ್ನ ಅಭಿಪ್ರಾಯ ಅಂತ ಸಂಜಯ್ ಹೇಳ್ತಾನೆ. ಪ್ರಭುಪಾದರು ತುಂಬಾ ಸುಂದರವಾಗಿ ಇಲ್ಲಿ ಭಾವಾರ್ಥವನ್ನ ವರ್ಣನೆ ಮಾಡಿದ್ದಾರೆ. ಧೃತರಾಷ್ಟ್ರ ಅಂದ್ರೆ ಯಾರು? ಧೃತರಾಷ್ಟ್ರ ಮೊದಲ ಪ್ರಶ್ನೆಯನ್ನ ಭಗವದ್ಗೀತೆಯಲ್ಲಿ ಕೇಳಿದ್ದು. ನಾವು ಕೊನೆ ಶ್ಲೋಕವನ್ನ ಇವತ್ತು ನೋಡ್ಕೊಳ್ತಾ ಇದ್ದೇವೆ ಭಗವದ್ಗೀತೆಯಲ್ಲಿ. ಮೊದಲಿಗೆ ಧೃತರಾಷ್ಟ್ರನ ಪ್ರಶ್ನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ನನ್ನ ಮಕ್ಕಳು ಹಾಗೂ ಪಾಂಡುವಿನ ಮಕ್ಕಳು ಧರ್ಮಭೂಮಿಯಾಗಿರುವಂತಹ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ನಿಶ್ಚಯಿಸ್ತಾರೆ. ಈಗ ಅವರು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ನನ್ನದು ಸ್ವಾರ್ಥ ಬಂತು ಅಲ್ಲಿ ಧೃತರಾಷ್ಟ್ರನಿಗೆ. ನಾವು ಕೂಡ ಮನುಷ್ಯರು ಕೂಡ ನಮ್ಮೊಳಗೂ ಧೃತರಾಷ್ಟ್ರ ಇದ್ದಾನೆ. ಧೃತರಾಷ್ಟ್ರನ ಭಾವನೆಗಳಿದೆ. ಧೃತರಾಷ್ಟ್ರ ಮಹಾನ್ ಶಕ್ತಿವಂತ, ಮಹಾ ಮೇಧಾವಿ, ಎಲ್ಲವೂ ಹೌದು. ಆದ್ರೆ ನಾವು ಕೂಡ ನಮ್ಮಲ್ಲಿ ಎಲ್ಲಾ ಭಗವಂತ ನಮ್ಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ ನಾವು ಅವನ ಅಂಶಿಕರು, ಆತ್ಮರು. ಈ ಶರೀರ ನಶ್ವರವಾದದ್ದು. ಹಾಗಾಗಿ ಆ ಭಗವಂತ ಎಲ್ಲವನ್ನು ಅನುಕೂಲ ಮಾಡಿಕೊಟ್ರು ಕೂಡ ಈ ಅರಿಷಡ್ ವರ್ಗಾದಿಗಳು ನಮ್ಮನ್ನ ಬಿಡುವುದಿಲ್ಲ. ಅದಕ್ಕಾಗಿ ಪ್ರಭುಪಾದರು ಅರಿಷಡ್ ವರ್ಗಾದಿಗಳನ್ನ ಭಗವಂತನ ಸೇವೆಗೆ ಒಪ್ಪಿಸಿ ಅಂತ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಭಗವಂತ ಎಲ್ಲಿ ಇರ್ತಾನೋ ಅಲ್ಲಿ ಸಂಪೂರ್ಣವಾಗಿ ನಮ್ಮ ವಿಜಯ ಇರ್ತದೆ. ನಾವು ಮಾಡಿದಂತಹ ಕಾರ್ಯಾದಿಗಳೆಲ್ಲ ಅದು ವಿಜಯದ ದಾರಿಯೆಡೆಗೆ ಸಾಕ್ತದೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಗೆಲ್ತಾರ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅವರಿಗೆ ತುಂಬಾ ಕಾನ್ಫಿಡೆನ್ಸ್, ಅಂದ್ರೆ ತುಂಬಾ ದೃಢ ನಿಶ್ಚಯ. ನನ್ನಲ್ಲಿ ದ್ರೋಣಾಚಾರ್ಯರಿದ್ದಾರೆ, ಕರ್ಣನಿದ್ದಾನೆ. ಪ್ರಭುಪಾದರು ಪರ್ಪೋರ್ಟಲ್ ಮೊದಲಿಗೆ ಹೇಳ್ತಾರೆ, ನನ್ನ ಪಕ್ಷದಲ್ಲಿ ಧೃತರಾಷ್ಟ್ರ ಇದ್ದಾನೆ ಹಾಗೂ ಧೃತರಾಷ್ಟ್ರ ಅನ್ಕೊಳ್ತಾನೆ, ನನ್ನ ಪಕ್ಷದಲ್ಲಿ ದ್ರೋಣಾಚಾರ್ಯರಿದ್ದಾರೆ ಹಾಗೂ ಕರ್ಣನಿದ್ದಾರೆ ಹಾಗೂ ದ್ರೋಣಾಚಾರ್ಯರು ಮಹಾಶಸ್ತ್ರ ಮೇಧಾವಿಗಳು. ಅವರನ್ನ ಸುಲಭವಾಗಿ ಯಾರಿಗೂ ಸೋಲಿಸ್ಲಿಕ್ಕೆ ಆಗುದಿಲ್ಲ. ನಾವು ಹಾಗೆ ಬೌದ್ಧಿಕ ಪ್ರಪಂಚದಲ್ಲಿ
ಮನೆಯವರಿದ್ದಾರೆ, ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅನ್ನೋ ಭರವಸೆಯಲ್ಲಿ ಬೌದ್ಧಿಕ ಜೀವನವನ್ನ ನಾವು ಸಾಗಿಸ್ತೇವೆ. ಆದ್ರೆ ನಿಜವಾಗಿ ಯಾರು ಯಾರಿಗೂ ಇಲ್ಲ. ಆ ಕೃಷ್ಣ ಭಗವಂತ ಮಾತ್ರ ನಮ್ಮ ಜೊತೆ ಇರುವವನು ಸದಾ. ಹಾಗಾಗಿ ದಾಸರು ಹೇಳ್ತಾರೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ನಿನ್ನ ನಾನು ಬಿಡುವುದಿಲ್ಲ, ಎನ್ನ ನೀನು ಬಿಡಲು ಸಲ್ಲ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಸತಿಯು ಸುತರು ಎಂದುಕೊಂಡು ಮತಿಯ ನೀನು ಕೆಡಲು ಬೇಡ. ಮತಿಯು ಕೆಟ್ಟು ಹೋದ ಮೇಲೆ ಸತಿಯು ಸುತರು ಬರುವರೇನು. ನಮ್ ಮತಿ ಕೆಟ್ಟು ನಾವು ಹೆಂಡತಿ ಮಕ್ಕಳು ಮನೆ ಅದು ಇದು ಅಂತ ತಲೆ ಕೆಡ್ಸ್ಕೊಂಡು ನಾವು ಹುಚ್ಚರಾದ್ಮೇಲೆ ಆ ಹೆಂಡತಿ ಮಕ್ಕಳೇ ನಮ್ ಪಕ್ಕಕ್ಕೆ ಬರಲ್ಲ. ಹೆಂಡತಿ ಇರ್ಲಿ ಗಂಡ ಇರ್ಲಿ ಯಾರೇ ಇರ್ಲಿ, ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ, ಅತಿಯಾಗಿ ತಲೆ ಕೆಡ್ಸ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಆ ಭಗವಂತನ ಹೃದಯ ಮಂಟಪದಲ್ಲಿ ಕೂರ್ಸ್ಕೊಂಡು ಅವನ ಜೊತೆ ಪ್ರತಿಯೊಂದು ನಿಮ್ಮ ಕರ್ಮಗಳನ್ನು ಅನುಸಂಧಾನ ಮಾಡಿದಾಗ ನೀವು ಸಂತೋಷವಾಗ್ತೀರಿ. ನಿಮ್ಮ ಈ ಜೀವನ ಸಾಫಲ್ಯದೆಡೆಗೆ, ಭಕ್ತಿ ಮಾರ್ಗ ಒಂದು ವಿಜಯದೆಡೆಗೆ ಸಾಗ್ತದೆ. ಆ ಭಗವಂತನ ಸೇವೆಯಲ್ಲಿ ಅಥವಾ ಭಗವಂತನ ಸನ್ನಿಧಾನದಲ್ಲಿ ಸನ್ನಿಹಿತರಾಗ್ತೀರಿ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಪಾಂಡವರ ಪಕ್ಷದಲ್ಲಿ ತನ್ನ ಅಣ್ಣನಾದ ಯುಧಿಷ್ಠಿರನ ಪರವಾಗಿ ಕೃಷ್ಣಾರ್ಜುನರು, ಇಲ್ಲಿ ಭಗವಂತ ವಿಶೇಷವಾಗಿ ಇಲ್ಲಿ ಒಂದು ಸಿರಿ ಕಾಣ್ತಾ ಇದೆ. ಸ್ವಯಂ ಭಗವಂತನೇ ಪಾಂಡವ ಪಕ್ಷದಲ್ಲಿ ಇದ್ದಾನೆ. ಹಾಗಾಗಿ ಭಗವಂತ ಎಲ್ಲಿ ನೆಲೆಸಿರ್ತಾನೆ ಅಲ್ಲಿ ವಿಜಯ ಸಾಧ್ಯ. ಹಾಗೆ ನಾವು ಧೃತರಾಷ್ಟ್ರನ ಹಾಗೆ ನಮ್ಮ ಬಂಧುಗಳಿದ್ದಾರೆ, ನಮ್ಮ ಬಳಗ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಂಬಿ ಕೂತ್ರೆ ಧೃತರಾಷ್ಟ್ರನ ಕಥೆ ನಮ್ದಾಗ್ತದೆ ಕೊನೆ. ನಾವು ಮಾಡಬೇಕು, ನಮಗೆ ಕೃಷ್ಣ ಬೇಕು. ಕೃಷ್ಣ ಭಕ್ತಿಯಿಂದ ನಾವು ಮುಂದೆ ಹೋದಾಗ ಅಲ್ಲಿ ನಮಗೆ ಭಗವಂತ ನಮ್ಮ ಜೊತೆ ಇರ್ತಾನೆ. ಹಾಗಾಗಿ ಭಗವಂತ ಪ್ರಮುಖವಾದವನು. ಭಗವಂತನ ಬೇರೆ ಬೇರೆ ಶಕ್ತಿಯ ಬಗ್ಗೆ ಪ್ರಭುಪಾದರು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಭಗವಂತನ ಸಾಕ್ಷಾತ್ಕಾರ ರೂಪವಿರ್ತದೆ, ಹಾಗೂ ನಿರಾಕಾರ ಬ್ರಹ್ಮ, ಅಂತರ್ಯಾಮಿ ಪರಮಾತ್ಮ ಮತ್ತು ಕಡೆಯ ದೇವೋತ್ತಮ ಪರಪುರುಷನಾದ ಕೃಷ್ಣ ಟಾಪ್ ಮೋಸ್ಟ್ ರೂಪ. ಅಂದ್ರೆ ಬ್ರಹ್ಮದೇವರು ಬ್ರಹ್ಮ ಸಂಹಿತೆಯಲ್ಲಿ ಸಂಪೂರ್ಣವಾಗಿ ವರ್ಣನೆ ಮಾಡಿದ್ದಾರೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹಂ ಆದಿರ್ ಗೋವಿಂದಂ ಸರ್ವ ಕಾರಣಂ. ಎಲ್ಲಾ ಕಾರಣಗಳಿಗೂ ಕಾರಣನಾಗಿರುವವನು ಆ ಭಗವಾನ್ ಶ್ರೀಕೃಷ್ಣ. ಮೂರ್ಖರು ಹೇಳ್ಬೋದು 5000 ವರ್ಷದ ಹಿಂದೆ ಭಗವಂತ ಕೃಷ್ಣ ಬಂದ ಅಂತ. ಅಷ್ಟವಿಂಶತಿಮೇ ಕಲಿಯುಗ, 28ನೆಯ ಕಲಿಯುಗದ ಹಾಗೂ ದ್ವಾಪರದ ಸಂಧಿಕಾಲದಲ್ಲಿ ಭಗವಂತ ಪ್ರತಿ ಯುಗಗಳಲ್ಲೂ ತನ್ನ ಮೂಲ ರೂಪದಲ್ಲಿ ಅವತರಿಸ್ತಾನೆ. ಹಾಗೆ ಮಹಾಪ್ರಭುಗಳು ಕಲಿಯುಗದಲ್ಲಿ ಅಷ್ಟವಿಂಶತಿಮೇ ಕಲಿಯುಗದಲ್ಲಿ ಬಂದು ಭಕ್ತರನ್ನ ಹಾಗೂ ಕೆಳಗೆ ಬಿದ್ದಂತಹ ಜನರನ್ನ ಉದ್ಧಾರ ಮಾಡ್ತಾರೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಭಗವಂತ ಮೂಲ ಪುರುಷದಲ್ಲಿ 5000 ವರ್ಷದ ಹಿಂದೆ ಬಂದ. ಈ ಭಗವದ್ಗೀತೆಯ ಜ್ಞಾನವು ಸಂಪೂರ್ಣವಾಗಿ ನಶಿಸಿ ಹೋಗಿತ್ತು. ಅದನ್ನ ಅರ್ಜುನನನ್ನ ನಿಮಿತ್ತವಾಗಿಟ್ಕೊಂಡು ಲೋಕಕ್ಕೆ ಗೀತೆಯನ್ನ ಬೋಧಿಸಿದ. ಹಾಗೆ ಇವತ್ತಿನ ಈ ಒಂದು ಪಾಸುರಾಮ್ನಲ್ಲಿ ಭಗವಂತನ ಒಂದು ನಾಮ ಸ್ಮರಣೆ ಮಾತ್ರ ನಮ್ಮ ಕಾರ್ಯವನ್ನ ಸಿದ್ಧಿಸ್ಲಿಕ್ಕೆ ಸಾಧ್ಯ. ಬೇರೆ ಬೇಕಾದಷ್ಟು ವೇದಗಳನ್ನು ಓದಿದ್ರು ಕೂಡ ಅದು ಭಗವಂತನ ನಾಮ ಸ್ಮರಣೆ ಮಾಡದೇ ಇದ್ರೆ ಅದು ಪೂರ್ಣವಲ್ಲ, ಭಗವಂತನ ಭಕ್ತಿ ಮಾಡದೇ ಇದ್ರೆ ಅದು ಪೂರ್ಣವಲ್ಲ ಅಂತಕ್ಕಂಥದ್ದು ನಾವು ಗುರು ಪರಂಪರೆಯಲ್ಲಿ ಹಾಗೂ ಶಾಸ್ತ್ರದಲ್ಲಿ ಕಂಡುಕೊಳ್ತೇವೆ. ಹಾಗಾಗಿ ಕೃಷ್ಣನನ್ನ ಮಧ್ಯೆ ಇಟ್ಟು ನಾವು ಮಾಡುವಂತಹ ಎಲ್ಲಾ ಕಾರ್ಯಗಳು ಅದು ಪೂರ್ಣವಾಗ್ತದೆ. ಶ್ರೀಲ ಪ್ರಭುಪಾದರು ಹೇಳುವ ಹಾಗೆ ಮರದ ರೆಂಬೆ ಟಂಬೆ ರೆಂಬೆಗಳಿಗೆ ನೀರು ಹಾಕುವ ಬದಲು ಆ ಮರದ ಬುಡಕ್ಕೆ ಬೇರಿಗೆ ನೀರು ಹಾಕಿದ್ರೆ ಆ ಮರದ ಎಲ್ಲಾ ಶಾಖೆಗಳಿಗೂ ತಲುಪ್ತದೆ. ಹಾಗಾಗಿ ಕೃಷ್ಣನಲ್ಲಿ ನಮ್ಮ ಸಮರ್ಪಣಾ ಭಾವನೆಯನ್ನು ಇಟ್ಟುಕೊಂಡು
ಭಗವಾನ್ ಶ್ರೀಕೃಷ್ಣನೇ ಸರ್ವೋತ್ತಮ, ಅವನೇ ಆದಿಮೂಲ, ಅವನಿಗೆ ಎಲ್ಲವನ್ನ ಅರ್ಪಿಸೋಣ, ಅವನನ್ನ ಮಧ್ಯೆ ಇಟ್ಟು ಎಲ್ಲವೂ ಅವನದ್ದೇ, ನಾವು ನಿಮಿತ್ತ ಮಾತ್ರ ಅಂದ್ಕೊಂಡು ಜೀವನ ಸಾಗಿಸಿದಲ್ಲಿ ಎಲ್ಲಾ ದೇವಾನುದೇವತೆಗಳು, ಕುಲದೈವವಿರ್ಬಹುದು, ಪಿತೃದೈವವಿರ್ಬಹುದು, ಗ್ರಾಮ ದೈವವಿರ್ಬಹುದು, 33 ಕೋಟಿ ದೇವಾನುದೇವತೆಗಳಿರ್ಬೋದು, ಎಲ್ರು ಇಂದ್ರ ಚಂದ್ರ ಎಲ್ರು ಎಲ್ಲಾ ದೇವತೆಗಳು. ಈ ಸೃಷ್ಟಿಯಲ್ಲಿ ಅನೇಕ ತತ್ವಗಳಿದೆ, ಒಂದೊಂದು ತತ್ವಕ್ಕೆ ಒಂದೊಂದು ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಎಲ್ಲರ ಹೆಸರನ್ನ ನಾವು ತೆಗಿಬೇಕಾದ್ರೆ ನಮ್ಮ ಒಂದ್ ಜನ್ಮವೂ ಸಾಕಾಗುವುದಿಲ್ವೇನೋ, ಅಷ್ಟು ಭಗವಂತನ ಸೃಷ್ಟಿ. ಹಾಗೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳುವ ಹಾಗೆ ಭಗವಂತನ ಒಂದೊಂದು ರೋಮಕೂಪದಿಂದ ಒಂದೊಂದು ಬ್ರಹ್ಮಾಂಡ ಉದ್ಭವ ಆಗ್ತದೆ. ಹಾಗಾಗಿ ಒಂದೊಂದು ಬ್ರಹ್ಮಾಂಡ ಅಂತ ಹೇಳಿದ್ರೆ ನಾವು ಚತುರ್ಮುಖ ಬ್ರಹ್ಮಾಂಡದಲ್ಲಿ ಇದ್ದೇವೆ, 14 ಲೋಕ. ಹಾಗೆ ಅನಂತ ತಲೆಗಳುಳ್ಳ ಅನಂತ ಬ್ರಹ್ಮಾಂಡಗಳಿದೆ, ಅನಂತ ಲೋಕಗಳು ಅದರೊಳಗೆ ಇದೆ. ಹಾಗಾಗಿ ಆ ಭಗವಂತನ ಮೂಲ ರೂಪದಿಂದಲೇ ಎಲ್ಲವೂ ಪ್ರಕಟವಾಗ್ತದೆ. ಹಾಗಾಗಿ ಆ ಭಗವಂತನ ಮೂಲ ರೂಪವನ್ನ ಇದು ಶ್ರೀಲ ಪ್ರಭುಪಾದರು ನೇರವಾಗಿ ಹೇಳ್ಬಿಡ್ತಾರೆ. ನೀವು ಯಾವುದು ಓದುವಂತ ಅಗತ್ಯವೇ ಇಲ್ಲ, ನಾವೆಲ್ಲ ಭಾಗ್ಯಶಾಲಿಗಳು. ಕೃಷ್ಣ ಈಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ದ ಗಾಡ್ ಹೆಡ್, ಪೂರ್ಣ ಪುರುಷೋತ್ತಮನಾಗಿರುವಂತಹ ಕೃಷ್ಣ, ಅವನನ್ನ ನೀವು ಭಜಿಸಿ ಅಂತ. ಹಾಗೆ ಒಂದು ಭಾಗವತಂನ ಶ್ಲೋಕ ಇದೆ ಈ ಒಂದು ಪಾಸುರಂಗೆ ಸಂಬಂಧಪಟ್ಟ ಹಾಗೆ. ನಾನು ಭಾಗವತಂನಲ್ಲಿ ಅಷ್ಟು ಉನ್ನತವಾಗಿಲ್ಲ, ಆದ್ರೂ ಕೂಡ ಲೋಪದೋಷಗಳಿದ್ರೆ ಕ್ಷಮಿಸಿ. ನಾನು ಪ್ರಭುಪಾದರ ಒಂದು ಪರ್ಪೋಟನ್ನ, ಒಂದು ಶ್ಲೋಕವನ್ನ ಹೇಳಲಿಕ್ಕೆ ಬಯಸ್ತೇನೆ. ಭಾಗ್ಯವಾಂಸ್ತದ್ ಅಭಿಪ್ರೇತೆಯ ಕೃಷ್ಣೋ ಯೋಗೀಶ್ವರೇಶ್ವರ ವ್ಯಾಯಾಸ ಆವೃತಾತ್ತರ ಗತಸ್ತತ್ಕರ್ಮ ಸಿದ್ಧಯೇ. ಭಗವಂತ ಪರಮಪುರುಷ ಮತ್ತು ಅತೀಂದ್ರಿಯ ಯೋಗದ ಎಲ್ಲಾ ಜ್ಞಾನಿಗಳಿಗೆ ಮಹಾಜ್ಞಾನಿ, ಅಥವಾ ಎಲ್ಲಾ ಗುರುಗಳಿಗೆ ಮಹಾಗುರು ಆಗಿರುವ ಶ್ರೀಕೃಷ್ಣನು ಗೋಪಿಯರು ಏನು ಮಾಡುತ್ತಿದ್ದಾರೆಂದು ತಿಳಿದಿದ್ದರು, ಮತ್ತು ಆದುದರಿಂದ ಅವರು ಗೋಪಿಯರಿಗೆ ಅವರ ಪ್ರಯತ್ನದ ಪೂರ್ಣತೆಯನ್ನು ನೀಡಲು ತನ್ನ ಯುವ ಸಹಚರದಿಂದ ಸುತ್ತುವರಿತಾನೆ ಅಂತ ಹೇಳಿದ್ರೆ, ಇಲ್ಲಿ ಶ್ರೀಲ ಪ್ರಭುಪಾದರು ಪರ್ಪೋರ್ಟ್ ಅಲ್ಲಿ ಹೇಳ್ತಾರೆ, ಅತೀಂದ್ರಿಯ ಶಕ್ತಿಯ ಎಲ್ಲಾ ಗುರುಗಳ ಒಡೆಯನಾಗಿ, ಎಲ್ಲಾ ಗುರುಗಳಿಗೆ ಮಹಾಗುರು. ಹಾಗಾಗಿ ಕೃಷ್ಣ ಸ್ವಯಂ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ಧತೆ. ನಾನೇ ಪೂರ್ಣ ಪುರುಷೋತ್ತಮ, ಎಲ್ಲವೂ ನನ್ನಿಂದಲೇ ಉತ್ಪತ್ತಿ ಆಗ್ತದೆ. ಹಾಗಾಗಿ ಭಗವಾನ್ ಕೃಷ್ಣನು ಅತೀಂದ್ರಿಯ ಎಲ್ಲಾ ಗುರುಗಳ ಒಡೆಯ, ಎಲ್ಲಾ ಅತೀಂದ್ರಿಯ ಶಕ್ತಿಯ ಎಲ್ಲಾ ಗುರುಗಳ ಒಡೆಯ ಭಗವಾನ್ ಶ್ರೀಕೃಷ್ಣನು ಗೋಪಿಯರ ಆಸೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲವನು. ಭಗವಂತ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ರೀ. ಹೆಂಡತಿ ಗಂಡನನ್ನ ಅರ್ಥ ಮಾಡ್ಕೊಳ್ಬಹುದು ಸ್ವಲ್ಪ ಸಮಯ, ಮತ್ತೆ ಏನಾದ್ರೂ ಕಿರಿಕ್ ಬರ್ಬೋದು. ಹಾಗಾಗಿ ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಭಗವಂತ ಮಾತ್ರ ತನ್ನ ಭಕ್ತರನ್ನ, ಅದಕ್ಕೆ ಅಲ್ವಾ ಅವ ಹೇಳಿದ್ದು ಅಹಂ ಭಕ್ತ ಪರಾಧೀನಂ ಅನ್ನುವ ಹಾಗೆ, ಭಗವಂತ ತನ್ನ ಭಕ್ತರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಮಾತನ್ನ ನಾವು ಬೇರೆಯವರಿಗೆ ಹೇಳ್ಬೇಕಿಲ್ಲ, ನಾವು ಮಾಡುವಂತ ಕಾರ್ಯಾದಿಗಳೆಲ್ಲವನ್ನ ಆ ಭಗವಂತನ ಸಮರ್ಪಣೆಯಲ್ಲಿ ಅನುಸಂಧಾನದಲ್ಲಿ ಇಟ್ಕೊಂಡ್ರೆ ನಾವು ದುಃಖಿತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ಎಲ್ಲ ವಿಷಯ ಗೊತ್ತಿರ್ತದೆ. ಹಾಗಾಗಿ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ, ಗೋಪಿಯರ ಎಲ್ಲಾ ಆಸೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲವನು, ಅವುಗಳನ್ನು ಪೂರೈಸಬಲ್ಲವನು ಅವನು. ಗೋಪಿಯರಿಗೇನು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಅಣುರೇಣು ತೃಣಕಾಷ್ಠಗಳಲ್ಲಿ ಅವನು ವಿರಾಜಮಾನನಾಗಿ ಎಲ್ಲರ ಅವಶ್ಯಕತೆಗಳನ್ನ ಪೂರೈಸ್ತಾನೆ ಆ ಭಗವಂತ. ಹಾಗಾಗಿ ದಾಸರು ವರ್ಣನೆ ಮಾಡ್ತಾರೆ, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ. ಬೇಡಿದ ವರ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವ,
ಗಾಡಿಕಾರನು ಗರುಡರೂಢ ಗುಣವಂತ ಮಹಾಪ್ರೌಢ ಪ್ರತಾಪ ಜಗದಿ ಗೂಢದಿಂ ಸಂಚರೀಪ ಪಾಡಿ ಪೊಗಳಿ ಕೊಂಡಾಡುವವರ ಮುಂದಾಡುತ್ತಲಿಪ್ಪನು ನಾಡೊಳಗಿದ್ದರು ಕೆಡಿಗಳೇ ನಾಡಾಡಿಗಳಂದದಿ ಇರುಂಟೆ ನೋಡಿ ವೆಂಕಟಗೆ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ. ಇಂತಹ ಪ್ರಭು ಎಲ್ಲಿಯೂ ಕಾಣೆನ ಅಂತ ಹೇಳಿದ್ರೆ ಭಗವಂತನ ಹಾಗೆ ನನ್ನಂತ ದಾಸರು ಅನಂತ ನಿನಗುಂಟು ನಿನ್ನಂತ ಸ್ವಾಮಿ ನನಗಿಲ್ಲ ಅನ್ನುವ ಹಾಗೆ ಅವನ ಹಾಗೆ ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಹಾಗೆ, ಕೃಷ್ಣನ ಹಾಗೆ, ಆ ವೆಂಕಟರಮಣನ ಹಾಗೆ. ಇಲ್ಲಿ ದಾಸರು ವೆಂಕಟರಮಣನನ್ನ ಕೊಂಡಾಡ್ತಾರೆ, ಭಗವಂತನ ಒಂದು ರೂಪ. ಹಾಗಾಗಿ ಇಲ್ಲಿ ಪ್ರಭುಪಾದರು ಪರ್ಪೋರ್ಟ್ ನಲ್ಲಿ ಹೇಳ್ತಾರೆ, ಗೋಪ್ಯರ ಎಲ್ಲ ಆಸೆಗಳನ್ನ ಅರ್ಥ ಮಾಡಿಕೊಳ್ಳುವ ಬಲ್ಲವನು ಮತ್ತು ಪೂರೈಸುವವನು ಅಂತ, ಪೂರೈಸಬಲ್ಲನು. ಗೌರವಾನ್ವಿತ ಕುಟುಂಬದಲ್ಲಿ ಇಲ್ಲಿ ಗೋಪಿಯರ ವಸ್ತ್ರಾಪರಣ ಮಾಡಿರ್ತಾನೆ ಭಗವಂತ, ಲೀಲೆಗಳನ್ನ ಆಡ್ತಾನೆ ತನ್ನ ಭಕ್ತರ ಜೊತೆ. ಒಂದು ಹೆಣ್ಣಿಗೆ, ತನ್ನ ಒಂದು ಗೌರವಾನ್ವಿತ ಮನೆ ಹೆಣ್ಣಿಗೆ ತನ್ನ ಪ್ರಾಣಕ್ಕಿಂತ ಮಾನ ಜಾಸ್ತಿ ಅನ್ನುವ ಹಾಗೆ ಇಲ್ಲಿ ಕೃಷ್ಣ ಬಟ್ಟೆಯನ್ನೆಲ್ಲ ಕದ್ಕೊಂಡಿದ್ದಾನೆ, ಆ ವೃಕ್ಷದ ಮೇಲೆ ಇಟ್ಕೊಂಡಿದ್ದಾನೆ. ಅವರು ನೀರಿಂದ ಮರ್ಯಾದೆ ಹರೇ ಕೃಷ್ಣ. ಡಿಸ್ಕನೆಕ್ಟ್ ಆಗಿದೆ, ಕ್ಷಮೆ ಇರ್ಲಿ. ಹರೇ ಕೃಷ್ಣ, ಕೇಳಿಸ್ತದ ವಾಯ್ಸು ಪ್ರಭುಜಿ? ಕೇಳಿಸ್ತದೆ. ಹರೇ ಕೃಷ್ಣ. ಅಂದ್ರೆ ಭಗವಂತ ಭಾಗವತಂನ ಶ್ಲೋಕದ ಪ್ರಕಾರ ಎಲ್ಲರ ಬಯಕೆಯನ್ನ ಈಡೇರಿಸುವವನು ಭಗವಂತ ಮಾತ್ರ, ಮತ್ತೆ ಬೇರೆ ಯಾರಿಗೆ ಪೂರ್ಣವಾಗಿ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಈ ಗೋಪಿಯರ ವಸ್ತ್ರಾಭರಣ ವಿಶೇಷವಾಗಿ ಇದು ಟಾಪ್ ಲೆವೆಲ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನಮ್ಮಂತ ಸಾಮಾನ್ಯ ಭಕ್ತರು ಮಾತಾಡುವಂತಹದ್ದಲ್ಲ. ಅಂತ ಹೇಳಿದ್ರೆ ಇಲ್ಲಿ ಗೋಪಿಯರು ಬೆತ್ತಲಾಗಿ ಭಗವಂತನ ಎದುರು ನಿಂತ್ಕೊಂಡಿರ್ತಾರೆ, ಅವನಿಗೆ ಶರಣಾಗತಿ. ಆ ಒಂದು ಲೀಲೆಯನ್ನ ಇಲ್ಲಿ ಪ್ರಭುಪಾದರು ಹೇಗೆ ಹೇಳಿರ್ತಾರ ಅಂತ ಹೇಳಿದ್ರೆ, ತಮ್ಮ ಗೋಪಿಯರು ಗೌರವಾನ್ವಿತ ಕುಟುಂಬದ ಎಲ್ಲಾ ಯುವತಿಯರಂತೆ ಗೋಪಿಯರು ಚಿಕ್ಕ ಹುಡುಗನ ಮುಂದೆ ಬೆತ್ತಲಾಗಿ ಕಾಣಿಸಿಕೊಳ್ಳುವ ಮುಜುಗರವನ್ನ ತಮ್ಮ ಪ್ರಾಣವನ್ನು ತ್ಯಜಿಸುವುದಕ್ಕಿಂತ ಕೆಟ್ಟದಾಗಿ ಎಂದು ಪರಿಗಣಿಸಿದ್ದಾರೆ. ಆದರೂ ಭಗವಂತ ಕೃಷ್ಣನು ಅವರನ್ನು ನೀರಿಂದ ಹೊರಗೆ ಬರುವಂತೆ ಮಾಡಿದನು ಮತ್ತು ಅವನಿಗೆ ನಮಸ್ಕರಿಸಿದರು. ಗೋಪಿಯರು ದೈಹಿಕ ರೂಪಗಳಲ್ಲಿ ಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ್ದರು. ಕೃಷ್ಣನು ಅವರನ್ನು ಏಕಾಂತ ಸ್ಥಳದಲ್ಲಿ ಭೇಟಿಯಾಗಿ ಪೂರ್ಣವಾಗಿ ಹಿಡಿದಕ್ಕೆ ತಂದನು. ಭಗವಂತನ ಸಂಪೂರ್ಣವಾಗಿ ಪಾರಮಾರ್ಥಿಕನಾಗಿರುವುದಿಲ್ಲ. ಭಗವಂತ ಅಂತ ಹೇಳಿದ್ರೆ ಅವನು ಪವಿತ್ರ, ಕೃಷ್ಣ ಅಂತ ಹೇಳಿದ್ರೆ ಅವನಷ್ಟು ಶುದ್ಧ ಯಾರೂ ಇಲ್ಲ. ಹಾಗಾಗಿ ಅವನಿಗೆ ಮಹಾ ಯೋಗಿ, ಮಹಾ ಬ್ರಹ್ಮಚಾರಿ ಅಂತ ಕರೀತಾರೆ ಭಗವಂತನಿಗೆ. ನಾವೆಲ್ಲ ಬೌದ್ಧಿಕವಾಗಿ ಒಂದು ಸ್ತ್ರೀಯನ್ನು ನೋಡಿದಾಗ ಬೌದ್ಧಿಕವಾಗಿ ವಿಚಾರಗಳನ್ನ ಮಾಡ್ಕೊಳ್ಬಹುದು. ಭಗವಂತ ಹಾಗಿಲ್ಲ, ಅವನು ಆಧ್ಯಾತ್ಮಿಕ ಮಟ್ಟದಲ್ಲಿ. ಹಾಗಾಗಿ ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಅವನ ಮನಸ್ಸಿನಲ್ಲಿ ಬೌದ್ಧಿಕ ಬಯಕೆ ಕುರು ಇರಲಿಲ್ಲ, ಅತೀಂದ್ರಿಯ ಆನಂದದ ಸಾಗರ, ಮತ್ತು ಅವನು ತನ್ನ ಆನಂದವನ್ನು ಆಧ್ಯಾತ್ಮಿಕ ವೇದಿಕೆಯಲ್ಲಿ ಗೋಪಿಯರೊಂದಿಗೆ ಹಂಚಿಕೊಳ್ಳಲು ಬಯಸಿದನು. ಪೂರ್ಣವಾಗಿ ಸಾಮಾನ್ಯ ಕಾಮದಿಂದ ಮುಕ್ತನಾಗಿರುತ್ತಾನೆ.
ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಕೂಡ ಒಂದು ಉಲ್ಲೇಖಿಸಿರ್ತಾರೆ. ಕೃಷ್ಣನ ಹಾಗೂ ಕೃಷ್ಣನ ಸಹಚರರು 2 ರಿಂದ 3 ವರ್ಷ ಅಂಬೆಗಾಲಿಡುವ ಮಕ್ಕಳು ಅಂತ ಇಲ್ಲಿ ಪ್ರಭುಪಾದರು ಬರ್ದಿರ್ತಾರೆ. ಮತ್ತು ಈ 3-4 ವರ್ಷದ ಮಕ್ಕಳಿಗೆ ಗಂಡು ಹೆಣ್ಣಿನ ವ್ಯತ್ಯಾಸ ಇಲ್ಲಿ ಗೊತ್ತಾಗುವುದಿಲ್ಲ. ಹಾಗಾಗಿ ಈ ಗೋಪುರ ಎಲ್ರು ಅಷ್ಟೊಂದು ಪ್ರಾಣಕ್ಕಿಂತ ಜಾಸ್ತಿ ಕೃಷ್ಣನನ್ನ ಪ್ರೀತಿಸ್ತಿದ್ರು. ಯಾಕಂತ ಹೇಳಿದ್ರೆ ಕೃಷ್ಣ ಇಲ್ಲದೆ ಅವನಿಗೆ ಅಂಟುಕೊಂಡಿದ್ರು ಅನ್ನುವಂತಹ ಉಲ್ಲೇಖವನ್ನ ಪ್ರಭುಪಾದರು ಮಾಡ್ತಾರೆ. ಇಲ್ಲಿ ತಿಳಿದುಕೊಳ್ಳುವಂತ ಅಂಶ ಏನಂತ ಹೇಳಿದ್ರೆ, ಗೋಪಿಯರು ಸಂಪೂರ್ಣವಾಗಿ ವಸ್ತ್ರಹೀನರಾಗಿ ಆ ಭಗವಂತನ ಎದುರಿಗೆ ಸಂಪೂರ್ಣವಾಗಿ ಶರಣಾಗತ ಹೊಂದ್ತಾರೆ ಅಂತ ಹೇಳಿದ್ರೆ, ಅವರ ಬಯಕೆ ಇತ್ತು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತಿ ಹೊಂದ್ಲಿಕ್ಕೆ. ಹಾಗಾಗಿ ಆ ಭಗವಂತನ ಎದುರಿಗೆ ಅವರು ಸಂಪೂರ್ಣವಾಗಿ ಆ ಲೀಲೆಯಲ್ಲಿ ಭಗವಂತ ಅವರ ವಸ್ತ್ರಾಪರಣವನ್ನು ಮಾಡ್ತಾನೆ. ಮನುಷ್ಯನಿಗೆ ಎಲ್ಲ ಇದ್ದಾಗ ಅಹಂಕಾರ, ಧೈರ್ಯ ಎಲ್ಲವೂ ಇರ್ತದೆ. ನನ್ನಲ್ಲಿ ಹಣ ಇದೆ, ನನ್ನಲ್ಲಿ ಸಂಪತ್ತಿದೆ. ಇದು ಬೌದ್ಧಿಕವಾಗಿಯೂ ನಮ್ಮ ಜೀವನಕ್ಕೆ ಒಂದು ಉದಾಹರಣೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲಾ ವ್ಯವಸ್ಥೆಗಳು ಇದ್ದಾಗ ನಾವು ನಮ್ಮನ್ನ ಮೈ ಮರ್ತಿರ್ತೀವಿ. ಗೋಪಿಯರು ಹಾಗೆ ಭಗವಂತನ ಸೇವೆಯಲ್ಲೇ ಮೈ ಮರ್ತಿರ್ತಾರೆ. ಆದ್ರೆ ಅವರ ಜೊತೆ ಒಂದು ಲೀಲೆಯನ್ನ ಅವರಿಗೆ ಅರ್ಥೈಸ್ಲಿಕ್ಕೆ, ಯಾಕಂತ ಹೇಳಿದ್ರೆ ಭಗವಂತ ನನ್ನ ಮರೆತು ಮಾಡುವಂತಹ ಕಾರ್ಯ ಸಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಬೌದ್ಧಿಕ ಎಲ್ಲಾ ಇದೆ ಅಂತ ಹೇಳಿದ್ರೆ ನಮ್ಗೆ ಧೈರ್ಯ ಇದೆ. ಅದೇ ಬೌದ್ಧಿಕ ಹಣ ಇರ್ಲಿಲ್ಲ, ಎಲ್ಲ ಕಳೆದುಕೊಂಡ್ವಿ, ಆವಾಗ ಭಗವಂತನ ನೆನಪಾಗ್ತದೆ. ಹಾಗೆ ಗೋಪಿಯರಿಗೂ ಕೂಡ ತಮ್ಮ ಸೌಂದರ್ಯ ಎಲ್ಲ ಇತ್ತು, ಆದ್ರೆ ವಸ್ತ್ರಹೀನತೆ ಆದಾಗ ಅವರಿಗೆ ಜ್ಞಾನೋದಯವಾಗ್ತದೆ. ಆಗ ಕೃಷ್ಣನಲ್ಲಿ ಬಂದು ಶರಣಾಗತಿಯನ್ನ ಅವನಲ್ಲಿ ಬೇಡ್ಕೊಳ್ತಾರೆ. ಆಗ ಕೃಷ್ಣ ಅವರಿಗೆ ಕೃಪೆಯನ್ನು ತೋರ್ತಾನೆ. ಹಾಗಾಗಿ ನಾವು ಕೂಡ ಬೌದ್ಧಿಕವಾಗಿ ಎಷ್ಟೇ ಅಭಿವೃದ್ಧಿ ಇದ್ರೂ ಕೂಡ ಆ ಭಗವಂತನನ್ನ ಮರಿಬಾರ್ದು. ಆ ಭಗವಂತನೇ ಸರ್ವಶ್ರೇಷ್ಠ. ಅವನು ಮನ್ಸು ಮಾಡಿದ್ರೆ ಒಂದು ನಿಮಿಷದಲ್ಲೂ ಬೌದ್ಧಿಕವಾಗಿ ಇರುವಂತಹ ಎಲ್ಲವೂ ನಾಶವಾಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಶಾಶ್ವತವಾಗಿರುವಂಥವನು ಭಗವಂತ. ಹಾಗಾಗಿ ಇವತ್ತಿನ ಈ ಒಂದು ಪಾಸುರಂನಲ್ಲಿ ಭಾಗವತಂನ ಟಾಪಿಕ್ ನಾನು ಅಷ್ಟು ಉನ್ನತ ಮಟ್ಟಕ್ಕೆ ಮಾತಾಡ್ಲಿಕ್ಕೆ ಯೋಗ್ಯನಲ್ಲ. ಯಾಕಂತ ಹೇಳಿದ್ರೆ ಭಾಗವತಂ 10th ಚಾಪ್ಟರ್ ತನಕ ನಾನು ಹೋಗಿದ್ದೇ ಇಲ್ಲ, ಅದನ್ನು ಪೂರ್ಣವಾಗಿ ಪಾಠವನ್ನು ಹೇಳಿಸ್ಕೊಂಡಿಲ್ಲ. ಆದ್ರೂ ಕೂಡ ನನ್ನ ಯೋಗ್ಯತಾನುಸಾರ ನಿಮ್ ಮುಂದೆ ಇಟ್ಟಿದ್ದೇನೆ. ಗೋಪಿಯರ ವಸ್ತ್ರಾಪರಣದ ಬಗ್ಗೆ ಪ್ರಭುಪಾದರು ಹಾಗೂ ವಿಶ್ವನಾಥ ಚಕ್ರವರ್ತಿ ಠಾಕೂರ್ರ ಮಾತುಗಳನ್ನ ಹಾಗೂ ಭಗವದ್ಗೀತೆಯ ಕೆಲವೊಂದು ವಿಷಯಗಳನ್ನ, ಧೃತರಾಷ್ಟ್ರನು ಕರ್ಣ ಹಾಗೂ ದ್ರೋಣಾಚಾರ್ಯರ ಮೇಲೆ ಹೆಚ್ಚಿಗೆ ವಿಶ್ವಾಸವಿದ್ದು ಆ ಭಗವಂತನನ್ನೇ ಲೆಕ್ಕಿಸದೆ ಮಾಡುವಂತಹ ಯುದ್ಧ. ಹಾಗಾಗಿ ಅಲ್ಲಿ ಸಂಜಯ ಸ್ಪಷ್ಟವಾಗಿ ಹೇಳಿದ, ಎಲ್ಲಿ ಯೋಗೀಶ್ವರನಾಗಿರುವಂತಹ ಕೃಷ್ಣ ಇರ್ತಾನೋ ಅಲ್ಲಿ ವಿಜಯಲಕ್ಷ್ಮಿ ಇರ್ತಾಳೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಕೃಷ್ಣ ಇಲ್ಲದೆ ಇರುವಂತಹ, ಕೃಷ್ಣ ಭಕ್ತಿ ಇಲ್ಲದೆ ಇರುವಂತಹ ಜೀವನ ವ್ಯರ್ಥ. ಹಾಗೂ ಭಗವದ್ ಭಕ್ತಿಯನ್ನ ನಿತ್ಯದಲ್ಲಿ ಸಾಧನೆಯನ್ನ ಮಾಡ್ತಾ ವೈಷ್ಣವರ ಸೇವೆಗಳನ್ನ ಮಾಡಿದಲ್ಲಿ ನಮ್ಮ ಜೀವನ ಸಾರ್ಥಕವಾಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮೆಲ್ಲರ ಅಹೋಭಾಗ್ಯ ಶ್ರೀಲ ಪ್ರಭುಪಾದರ ಕೃಪೆ ಹಾಗೂ ಎಲ್ಲ ಇಸ್ಕಾನ್ ದಾಮೋದೇಶ ಯಾತ್ರಾದ ಭಕ್ತ ವೃಂದಕ್ಕೂ ನಮಸ್ಕರಿಸ್ತಾ ಹಾಗೂ ಕನ್ನಡ ಕಲ್ಪವೃಕ್ಷ ಟೀಮ್ಗೂ ಇರುವಂತಹ ಎಲ್ಲ ಸದಸ್ಯರು ನಮಸ್ಕರಿಸ್ತಾ, ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಅಂತ ಹೇಳ್ಕೊಂಡು ನನ್ನ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭು, ಸಮಯ ಇನ್ನೂ ಇದೆಯಾ ಪ್ರಭುಜಿ? ಇನ್ನು 5 ನಿಮಿಷ ಮಾತಾಡ್ಬೋದು. ಪ್ರಭುಜಿ 5 ನಿಮಿಷ ನೀವೇನಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೋದಾ ಪ್ರಭುಜಿ? ನಾನೇನಾದ್ರೂ ಕಮ್ಮಿ ಹೇಳಿದ್ದಿದ್ರೆ? ಇಲ್ಲ, ಚೆನ್ನಾಗಿ ಹೇಳಿದ್ರಲ್ಲ, ಬೇರೆ ಏನಾದ್ರು ಹೇಳಿ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ
ಭಗವಂತನ ಅನೇಕ ರೂಪಾದಿಗಳಿರ್ತದೆ. ನಾವು ಅದನ್ನು ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ತೀವಿ, ಭಗವಂತನ ಮೂಲ ರೂಪ ಯಾವುದು ಅಂತ. ಇವತ್ತಿಗೂ ಕೂಡ ಎಷ್ಟೋ ವೈಷ್ಣವ ಸಂಪ್ರದಾಯದವರು ಇದ್ದಾರೆ, ವಿಷ್ಣುವನ್ನ ಪೂಜೆ ಮಾಡುವವರಿದ್ದಾರೆ, ನಾರಾಯಣನನ್ನು ಪೂಜೆ ಮಾಡುವವರಿದ್ದಾರೆ. ಆದ್ರೆ ಶಾಸ್ತ್ರದಲ್ಲಿ ನಾರದರು ವ್ಯಾಸದೇವರಿಗೆ ಹೋಗಿ ಕೇಳ್ತಾರೆ, ಭಗವಂತ ಯಾರಪ್ಪ, ಭಗವಂತ ಯಾರು ವ್ಯಾಸರೇ ಅಂತ. ಕೃಷ್ಣಸ್ತು ಸ್ವಯಂ ಭಗವಾನ್ ಅಂತ ವ್ಯಾಸದೇವರು ಹೇಳ್ತಾರೆ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ಅನ್ನೋ ಹಾಗೆ ಭಗವಂತನ ಅವತಾರವೇ ಅವರು ವ್ಯಾಸ ಮಹರ್ಷಿಗಳು ಕೂಡ. 24 ರೂಪದಲ್ಲಿ ವ್ಯಾಸ ರೂಪ ಒಂದು. ಹಾಗಾಗಿ ಅವರೇ ಹೇಳ್ತಾರೆ, ಕೃಷ್ಣ ರೂಪ ಏನಿದೆ ಅದು ಸ್ವಯಂ ಭಗವಂತ ಆದಿ, ಮತ್ತೆ ಉಳಿದದ್ದೆಲ್ಲ ಅವನ ರೂಪ. ಹಾಗಾಗಿ 18 ಪುರಾಣಗಳನ್ನ ಬರೆದ್ರು ವ್ಯಾಸ ಮಹರ್ಷಿಗಳು. ಆ 18 ಪುರಾಣಗಳಲ್ಲೂ ಕೂಡ ಭಗವಂತನ ಮೂಲ ರೂಪದ ಬಗ್ಗೆ ಯಾವುದೇ ವಿವರಣೆ ಇರಲಿಲ್ಲ. ಹಾಗಾಗಿ ಆ ಭಗವಂತನ ಮೂಲ ರೂಪದ ವಿವರಣೆಯನ್ನ ಶ್ರೀಮದ್ ಭಾಗವತಂನಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕೃಷ್ಣ ಪೂರ್ಣ ಪುರುಷೋತ್ತಮ, ಹಾಗೂ ಅವನೇ ಆದಿಮೂಲ, ಅವನಿಂದಲೇ ಎಲ್ಲ. ಹಾಗಾಗಿ ಮಧ್ವಾಚಾರ್ಯರು ಕೂಡ ಉಡುಪಿಯಲ್ಲಿ ಮೂಲವಾಗಿ ಕೃಷ್ಣನನ್ನ ಸ್ಥಾಪಿಸಿ ಬೇರೆ ಬೇರೆ ವಿಗ್ರಹಗಳನ್ನ 8 ಮಠಾಧೀಶ್ವರಿಗೆ 8 ಮಠಗಳನ್ನು ಸ್ಥಾಪಿಸಿ ಅವರಿಗೆ ನರಸಿಂಹ, ರಾಮ, ವಿಠ್ಠಲ ಬೇರೆ ಬೇರೆ ವಿಗ್ರಹಗಳನ್ನು ಕೊಟ್ರು. ಆದ್ರೆ ಮೂಲವಾಗಿ ಕೃಷ್ಣನನ್ನೇ ಪೂಜಿಸ್ಬೇಕು. ಯಾಕಂದ್ರೆ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಶಾಸ್ತ್ರ ವೇದಾಂತ ಸಿದ್ಧಾಂತದ ಪ್ರಕಾರ ಕೃಷ್ಣನೇ ಮೂಲ ಪುರುಷ, ಅವನಿಂದಲೇ ಎಲ್ಲ ಉತ್ಪತ್ತಿ ಆಗ್ತದೆ ಅನ್ನುವಂಥದ್ದು ಭಾಗವತನ ಇಲ್ಲಿ ಹೇಳಿದ ಹಾಗೆ ಭಗವಂತನ ಮೂಲ ರೂಪವನ್ನು ನಾವು ಭಕ್ತಿ ಮಾಡುದು. ಹಾಗಾಗಿ ಪ್ರಭುಪಾದರಿಗೆ ನಾವು ಚಿರಋಣಿಗಳು. ಅಹೋಭಾಗ್ಯ ನಮ್ಮದು. ನಮ್ಮ ಅನಂತ ಜನ್ಮದ ಸುಕೃತಿಯ ಫಲವಾಗಿ ನಾವು ಈ ಒಂದು ಪರಂಪರೆಯಲ್ಲಿ ಸೇರ್ಕೊಂಡಿದ್ದೇವೆ. ಪ್ರಭುಪಾದರು ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ದಾರೆ, ಕೃಷ್ಣ ಈಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ದ ಗಾಡ್ಹೆಡ್. ಈ ಪರಮ ಸತ್ಯವನ್ನ ಕೇವಲ ಬಾಯಿ ಅಥವಾ ಮಾತಿನ ಜ್ಞಾನಕ್ಕೆ ನಿಲ್ಲಿಸ್ಕೊಂಡ್ರೆ ಸಾಲದು, ನಮ್ಮ ಅಂತರಾತ್ಮವಾಗಿ ಜ್ಞಾನದಲ್ಲಿ ಇರಬೇಕು. ಕೃಷ್ಣ ಮೂಲ ರೂಪ, ಅವನಿಂದಲೇ ಸಕಲ ಸೃಷ್ಟಿ ಅಂತ. ಈ ಪರಮ ಸತ್ಯವನ್ನ ಯಾರು ಮನಸಾರ ತಿಳಿದುಕೊಂಡಿರ್ತಾರೋ ಅವರಷ್ಟು ಜ್ಞಾನಿ ಯಾರು ಇಲ್ಲ. ಹಾಗೂ ಅವರಿಗೆ ಜನ್ಮ ಮೃತ್ಯು ಜರಾ ವ್ಯಾಧಿಯ ಚಕ್ರ ಮತ್ತೆ ತಿರುಗ್ಲಿಕ್ಕೆ ಇಲ್ಲ. ಮತ್ತೆ ಜನ್ಮ ಮೃತ್ಯು ಜರಾ ವ್ಯಾಧಿಯಲ್ಲಿ ಅವರು ಸಿಲುಕುವುದಿಲ್ಲ. ಅವರು ಭಗವಂತನ ಧಾಮವನ್ನ ಸೇರ್ತಾರೆ ಅಂತಕ್ಕಂಥದ್ದನ್ನ ಭಗವಂತ ಸ್ವಯಂ ಇಲ್ಲಿ ಹೇಳ್ತಾನೆ. ಹಾಗಾಗಿ ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾ ಏಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಾಯಿಷಾಮಿ ಮಾ ಶುಚಃ. ಹಾಗೆ ಭಗವಂತನ ವಾಣಿ ಹಾಗೆ ನಮ್ಮೆಲ್ಲರ ಎಲ್ಲ ಕೊಳಕನ್ನ ಅವನು ಸ್ವಚ್ಛಗೊಳಿಸಿ ಅವನೆಡೆಗೆ, ಅವನ ಸೇವೆಯೆಡೆಗೆ, ಆ ಕೃಷ್ಣ ಪ್ರೇಮದ ಪ್ರಾಪ್ತಿಯೆಡೆಗೆ ನಾವು ಕೂಡ ಪ್ರಯತ್ನವನ್ನ ಮಾಡೋಣ. ನಮ್ಮ ಭಕ್ತಿಯಲ್ಲಿ ನಿತ್ಯವೂ ಏನ್ ಮಾಡಿದ್ರು ಕೂಡ ಅದರಲ್ಲಿ ಕೃಷ್ಣನನ್ನ ಮಧ್ಯೆ ಇಟ್ಟು ಮುಂದೆ ಸಾಗೋಣ. ನಮ್ಮೆಲ್ಲರಿಗೂ ಈ ಆಂಡಳ್ನಾಚಾರ್ಯ ಹೇಳಿದ ಹಾಗೆ ಅವರ ಎಲ್ಲ ವ್ರತವು ಸಿದ್ಧಿಸ್ತದೆ ಆ ಮಾಧವನ ಸ್ಮರಣೆಯಿಂದ ಅನ್ನುವ ಹಾಗೆ ನಾವು ಕೂಡ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ನಮ್ಮೆಲ್ಲ ಕಾರ್ಯಗಳನ್ನ ಸಿದ್ಧಿಸ್ಕೊಳ್ಳೋಣ. ಕೃಷ್ಣಾರ್ಪಣಮಸ್ತು. ಗೋವಿಂದ ಪ್ರಭುಜಿಯವರಿಗೆ ಹಾಗೂ ನಮ್ಮ ಅನಿತಾ ಮಾತಾಜಿಯವರಿಗೆ ಮತ್ತೆ ಅವರ ಪತಿಯವರಿಗೆ ಎಲ್ರಿಗೂ, ವೆಂಕಟ್ ಗೋಪಿನಾಥ್ ಪ್ರಭುಜಿಯವರಿಗೆ ಹಾಗೂ ಎಲ್ಲ ದಾಮೋದರ ದೇಶ ಭಕ್ತವೃಂದ, ಕನ್ನಡ ಕಲ್ಪಕ್ಷ ಭಕ್ತವೃಂದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಪ್ರವಚನವನ್ನ ಮುಗಿಸ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಜಯ ಪ್ರಭು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋಪನಾಂ ವಿದಧಾತಿ ಕಾಮಾನ್. ಸೊ ಕೃಷ್ಣ ಒಬ್ಬನೇ ಎಲ್ಲಾ ಜೀವಿಗಳ ಇದನ್ನ ಆಸೆಯನ್ನು ನಿರ್ವಹಿಸ್ತಾನೆ. ಆಮೇಲೆ ವ್ಯಾಸಾಯ ವಿಷ್ಣು ರೂಪಾಯ ದೇವರ್ಯ ವಿಷ್ಣು ರೂಪಾನ್ಯ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹೇಳಿದ್ಯಾ? ಹರೇ ಕೃಷ್ಣ.
ಇಲ್ಲ ಪ್ರಭು, ಅದು ಈಗ ಹೋಗೋಣ. ಅದೇ ಈಗ ಅದಕ್ಕೆ ಯಾಕೆ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ we can go to the main room, ಪ್ರಭು. Okay. Okay, ಪ್ರಭುಜಿ. Thank you, ಪ್ರಭುಜಿ. Very nice class, ಪ್ರಭು. No problem. Very nice. Okay. Past tense. It's a continuous tense. Has been doing the seva till now. She will never leave the. Okay, Prabhu. Hare Krishna. So this means we have to understand the service has to continue non-stop. When we talk about the Pada Sevanam, we talk about only Lakshmi Ji, no one else. Similarly, the law, one more word, what does she use? Vaikuntan, the resident of the Goloka Vrindavana. So where there is no misery at all, Vaikunta. So such a wonderful abode, all we have to do is completely remain in the Sangha of devotees. As prescribed by Andal Nachyar, let us follow the footsteps of the Andal Nachyar. Let us all go to the spiritual planet, continue our services, what we have been doing. Hare Krishna. Granthra Srimad Bhagavatam ki Jai. Srimad Bhagavad Gita ki Jai. Tirupavai ki Jai. Shri Andal Nachyar ki Jai. Srila Prabhupada ki Jai. Vancha kalpadrubhyasya kripa sindhubhyo cha patitanam pavanebhyo vaishnavebhyo namo namah. Ananta koti Vaishnavanda ki Jai. A quick few announcement, let me complete it. Today's host, Chandra Prabhu, Ahlandini Mataji, and the children. Yeah, he is. Yeah. Hare Krishna Prabhuji, Dandarpanam. One minute. So, you tell your name. Ritin. Your good wife. Yes, Tanvi. Then your sister, Ritika, husband. Siddha. So for the entire family, even grandchildren are also there, right? Yes. Yeah. Right. For the entire family, and I'll tell you, yeah, for everything, there is a power behind. From whom? Woman. Ahladini Mataji, and the wonderful cooperation from Chandra Prabhu. The whole thing is a continuous process here. They are progressing continuously. And special mention to Ahladini Mataji's wonderful mother, who non-stop reads Ramayana at this age in this condition. For all of them, we will pray loudly the Hare Krishna Maha Mantra. Similarly, as I told you, I am repeating one more time, our dear Madhuhar Prabhu, who is hospitalized and who is one of the wonderful Sevadaris, he has been serving DDY for many, many years. And he has taken up a service for Andal Nachyar, that is handling or coordinating all the Hindi speakers so nicely, very polite, jovial type, such a wonderful. And his family also, another wonderful family. So for Prabhu to quickly recover from this situation, he has to continue this, as I told you, continue the service. So for that, let's all chant very deeply
and very seriously and intensely, 3 times the Mahamantra, we all have to progress in Krishna Bhakti. Let's all chant thrice. Swarna Gopika Mat, who else? Anybody else? A few more are there. I'm not even in Chennai also, a few more devotees in deep situation. Okay. But Who? Anirudh, son of Venu Gopal and Kamalamukhi. Okay. So for all of them, so we celebrate that also. For all of them, let's all chant loudly, as I told you, with intense. Because there is a situation required, we have to always support this devotees around. So let us all chant it loudly. Hare Krishna Prabhu. Hare Krishna, Krishna Krishna, Hare Hare, Hare Rama, Hare Rama, Hare Krishna, Krishna Krishna, Hare Hare, Hare Rama, Hare Krishna, Krishna 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 Hare Hare, Hare Rama 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 Hare Hare. Hare Hare. Hare Krishna. Hare Krishna Prabhu. Hare Krishna Prabhu. Today Pranapati Nitai Chand star birthday also. Pranav. Prana. Pati Nitai Chand. Pranav, son of Rasikananda and Lavanya. For that boy also will chant once. Hare Krishna. Hare Krishna, Dandarpanam Prabhuji. Anybody wants to pray, please put it in the chat box so that our dear Shivanand Prabhu, another wonderful Sevadari, will recite all the names. Hare Krishna. Thank you so much. Hare Krishna. Chitra Sharma ji, start. Thank you, Prabhu. Hare Krishna. Yes, Prabhu, I'm here. Okay. Hare Krishna. हरे कृष्णा। आप सभी भक्तों का नित्यम भागवत सेवा में स्वागत है। वांछा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। श्रील प्रभुपाद की जय। 6:30 से 6:45 तक हरे कृष्ण महामंत्र कीर्तन भक्तिन अमीशा के द्वारा होगा। उसके बाद 6:45 से हमारा मुख्य कार्यक्रम भागवत कथा स्कंद 12 अध्याय 3 श्लोक संख्या 1 से 3 इस ग्रेस रेवती रमन प्रभु के द्वारा होगा। उसके पश्चात प्रश्न उत्तर और फिर घोषणाएं होंगी। अब मैं भक्तिन अमीशा से रिक्वेस्ट करूंगी कीर्तन करने के लिए। हरे कृष्णा। Hare Krishna, my humble obeisance to all the devotees. Om Jnanam Timirandasya Jnananjana Shalakaya Chakshurunmilitam Yena Tasmai Shri Guruve Namah. Shri Chaitanya Manobhishtam Sthapitam Yena Bhutale Swayam Rupa Kadamayam Dadati Sapadantikam. Vandeham Shri Guru Shri Uttaramadakamalam Shri Guru Vaishnavamsa Shri Rupam Sagrajatam Sahaganam Nitam Sajivam Sadvaitam Sabuddhitam Parijana Sahitam Krishna Chaitanya Devam Shri Radha Krishna Padan Sahagana Lalita Shri Vishakha Vidamsha Ram Krishna Karuna Sindhu Dinavandhu Jagatpati Gopish Gopika Kanta Radha Kanta Namaste Tapira Kanchana Gopramani Shri Radha Vrindavadeshwari Vishwabhanu Sute Devi Pranamami Hari Priye Vancha Kalpata